ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಾಂಬೆ ರವೆಯಿಂದ ಸ್ಪೆಷಲ್ಲಾಗಿ ರವಾ ಪರೋಟ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ನಾವು ಯಾವಾಗಲೂ ರವೆಯಿಂದ ಉಪ್ಪಿಟ್ಟು ಅವಂಥವೇ ಮಾಡ್ಕೊತೀವಲ್ವ. ಈ ಥರ ಪರೋಟ ಮಾಡ್ಕೊಂಡು ತಿಂದರೆ ಅಂತೂ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಇದು ಒಂದು 5 to 6 ಅವರ್ ಆದರೂ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈಸಿಯಾಗಿ ಮಾಡೋದು ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ. 1 ಕಪ್ಪು ರವೆನ, ಬಾಂಬೆ ರವೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು 1 ನಿಮಿಷ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದು ರವೆ ಸ್ವಲ್ಪ ದಪ್ಪ ಇರುತ್ತಲ್ಲ, ಅದಕ್ಕೋಸ್ಕರ. ಇವಾಗ ಒಂದು ಕಡಾಯಿಯಲ್ಲಿ 1/4 ಕಪ್ಪು ನೀರು ಹಾಕ್ಕೋಬೇಕು. ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವೋ ಅದೇ ಬೌಲಲ್ಲಿ 1/4 ಅಷ್ಟು ಮೆಜರ್ಮೆಂಟಲ್ಲಿ ತೊಗೋಬೇಕು. ನೋಡಿ, ನಾನು 1/4 ಕಪ್ಪು ನೀರು ಹಾಕಿದ್ದೀನಿ. ಇವಾಗ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದನ್ನು ನೀರನ್ನ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಇವಾಗ ನೀರೆಲ್ಲ ಚೆನ್ನಾಗಿ ಕುದೀತಿದೆಯಲ್ಲ, ಇವಾಗ ಫ್ಲೇಮು ಫ್ಲೇಮ್ ಇಟ್ಕೊಂಡು ನಾವು ರುಬ್ಕೊಂಡಿದ್ದೀವಲ್ಲ, ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ರವೆನ ಹಾಕ್ಬಿಟ್ಟು ಎಲ್ಲ ಉಂಡೆಗಳಿಲ್ದಿರ ಚೆನ್ನಾಗಿ ಈ ಥರ ಒಂದು 5 ನಿಮಿಷ ಅದನ್ನು ಈ ಥರ ತಿರುಗಿಸ್ಕೊತ ಬೇಯಿಸ್ಕೋಬೇಕು. ಅದು ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಅದನ್ನು ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಆ ನೀರಿನ ಅಂಶ ಎಲ್ಲ ಎಳ್ಕೊಂಬಿಡುತ್ತಲ್ಲ, ಅಷ್ಟವರೆಗೂ ನಾವು ಈ ಥರ ನೋಡಿ, ನಾನು 5 to 10 ನಿಮಿಷ ಇದೇ ಥರ ಬಿಟ್ಟೆ. ನಂಗೆ ಒಂದು 5 ನಿಮಿಷ ಸಾಕಾಯಿತು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಈ ಥರ ಮಾಡಿಕೊಂಡೆ. ನೋಡಿ, ಇವಾಗ ಆಗಿದೆಯಲ್ಲ. ಇವಾಗ ಇದನ್ನು ಒಂದು ಬೌಲ್ಗೆ ತೊಗೊಂಡು ಈ ಥರ ನಾನೊಂದು ಇದಕ್ಕೆ ತೊಗೊತಾ ಇದ್ದೀನಿ. ಒಂದು ತಟ್ಟೆಯಲ್ಲಾದರೂ ತೊಗೋಬೋದು. ತೊಗೊಂಬಿಟ್ಟು ಬಿಸಿ ಇದ್ದಾಗೇ ಅದಕ್ಕೆ ನೋಡಿ, ನಾನು 2 ಟೇಬಲ್ ಸ್ಪೂನ್ ಮೈದಾ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಇದ್ದಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿಕೊಂಡು ನಾವು ಮೈದಾ ಹಾಕ್ಕೋಬೇಕು. ಇಲ್ಲಿ ಗೋಧಿ ಹಿಟ್ಟಾದರೂ ಹಾಕ್ಕೋಬೋದು ಈ ಪ್ಲೇಸಲ್ಲಿ. ಹಾಕ್ಬಿಟ್ಟು ಬಿಸಿ ಇದ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಬಿಸಿ ಮುಟ್ಟಕ್ಕಾಗಿಲ್ಲ ಅಂದರೆ ಒಂದು ಒದ್ದೆ ಬಟ್ಟೆ ತೊಗೊಂಡು ಅದರಲ್ಲಾದರೂ ಮಾಡ್ಕೋಬೋದು. ನೋಡಿ, ನನಗೆ 1 ಟೀ ಸ್ಪೂನ್ ಅಷ್ಟು ಹಿಟ್ಟಿನ ಮಿಕ್ಕಿದೆ. ಇವಾಗ ಅದನ್ನು ಕ್ರ್ಯಾಕ್ ಲೈನ್ಸ್ ಏನೂ ಇಲ್ದಿರ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಥರ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡು ಅದನ್ನು ಬಾಲ್ಸ್ ಥರ ಮಾಡಿಕೊಂಡು ಈಗ ಹಿಟ್ಟು ಹಾಕ್ಬಿಟ್ಟು ಅದನ್ನು ನಾವು ಲಟ್ಟಿಸ್ಕೋಬೇಕು. ರೌಂಡ್ ಶೇಪಲ್ಲಿ ಲಟ್ಟಿಸ್ಕೋಬೇಕು. ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು. ತುಂಬ ಪ್ರೆಷರ್ ಕೊಟ್ಟು ಇದನ್ನು ನಾವು ಒತ್ತಬಾರ್ದು. ತುಂಬ ಬೇಗ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ತವಾ ತುಂಬ ಬಿಸಿಯಾಗಿರಬೇಕು. ಹಾಕ್ಬಿಟ್ಟು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನಾವು 2 ಸೈಡನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡ್ರೆ ಅರೋಮೆಟಿಕ್ಕಾಗಿ ತುಂಬ ಚೆನ್ನಾಗಿರುತ್ತೆ ಇದು. 2 ಕಡೆನೂ ನಾನು ತುಪ್ಪನ ಸವರ್ತಾ ಇದ್ದೀನಿ. ಅಷ್ಟೇ ನೋಡಿ, ಎಲ್ಲ ಪರೋಟನೂ ಇದೇ ಥರ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ. ಲೇಯರ್ ಆಗಿ ಬರುತ್ತೆ ಹಂಗೇ. ಎಲ್ಲದಕ್ಕೂ ಈ ಥರ ತುಪ್ಪ ಸವರ್ಕೊಂಡ್ರೆ ಆಯಿತು. ಅಷ್ಟೇ, ಜಾಸ್ತಿ ಎಣ್ಣೆ ಆಗಲಿ ಏನೂ ಇಲ್ವಲ್ಲ, ತುಂಬ ಚೆನ್ನಾಗಿರುತ್ತಲ್ಲ. ಅಷ್ಟೇ ಆಗಿದೆ. ಇದನ್ನು ಆಲೂ ಕುರ್ಮಾ ಜೊತೆ ಆಗಲಿ ಇಲ್ಲ ಯಾವುದೇ ರೀತಿಯ ಚಟ್ನಿ ಜೊತೆ ಆಗಲಿ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಆಗಿದೆ. ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡ್ತೀರಲ್ವ, ಹೆಂಗೆ ಬಂದಿದೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸ್ತೀರಲ್ವ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.